ನಮಸ್ತೆ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ವಿಶ್ವ ಮೈತ್ರಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ವಿದ್ಯಾರ್ಥಿಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ಇಂಗ್ಲೀಷ್ ಪಾಠದಲ್ಲಿ ಬರ್ತಕ್ಕಂತಹ ಮೈ ಬಿಗಿನಿಂಗ್ಸ್ ಅನ್ನುವಂತಹ ಪಾಠದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ. ನೀಟಾಗಿ ಪ್ರಶ್ನೋತ್ತರಗಳನ್ನ ಜೊತೆಗೆ ಹಿಂದೆ ಇರ್ತಕ್ಕಂತಹ ವೊಕ್ಯಾಬ್ಯುಲರಿ ಹಿಡ್ಕೊಂಡು ನಿಮಗೆ ಅದನ್ನು ನಾನು ಬಿಡಿಸಿ ಹೇಳ್ತಾ ಹೋಗ್ತೇನೆ. ಪ್ರಶ್ನೋತ್ತರಗಳನ್ನ ಓದ್ತಾ ನಿಮಗೆ ಅರ್ಥ ಮಾಡಿಸ್ತಾ ಹೋಗ್ತೇನೆ. ಡೋಂಟ್ ಸ್ಕಿಪ್ ಎನಿವೇರ್ ದಿಸ್ ವಿಡಿಯೋ ಅಂಟಿಲ್ ದ ಎಂಡ್. ಓಕೆ, ವಿಡಿಯೋನ ಕೊನೆ ತನಕ ನೋಡಿ, ಚೆನ್ನಾಗಿ ನೋಟ್ಸ್ ಬರೆದಿಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆನಾ? ಬನ್ನಿ, ತಡ ಮಾಡದೆ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ನೀವು ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಎಲ್ಲ ನೋಟ್ಸ್ಗಳು ಬಂದು ನಿಮಗೆ ತಲುಪುತ್ತೆ. ಒಂದು ಇಂಪಾರ್ಟೆಂಟ್ ವಿಡಿಯೋ ಮಿಸ್ ಆಗಲ್ಲ ಅಂತ ಹೇಳ್ತಾ, ಡಿಯರ್ ಸ್ಟೂಡೆಂಟ್ಸ್, ಲೆಟ್ಸ್ ಬಿಗಿನ್. ನೋಡಿ, ಇಲ್ಲಿ ಕಪಿಲ್ ಸೇಸ್ ಫಸ್ಟ್ ಕ್ವೆಶನ್ ನೋಡಿ ಏನಿದೆ ಅಂತ. C1ನಲ್ಲಿ ಪಾಠದ ಮಿಡಲು ಕ್ವೆಶನ್ಸ್ಗಳು ನಿಮಗೆ ಇರುತ್ತೆ, ನೀವು ನೋಡಿರ್ತೀರಾ. ಓಕೆ, ಸೊ ಅವುಗಳನ್ನ C1 C2 ಅಂತ ನಾನು ಇಲ್ಲಿ ತೊಗೊಂಡಿದ್ದೀನಿ. ನೋಡಿ, ಫಸ್ಟ್ ಕ್ವೆಶನ್ ಏನಿದೆ. ಕಪಿಲ್ ಸೇಸ್ the date 6th January 1959 was thankfully recorded. Why does he feel so? ಕಪಿಲ್ ದೇವ್ ಅವರು ಥ್ಯಾಂಕ್ಫುಲ್ಲಾಗಿ ಗ್ರ್ಯಾಟಿಟ್ಯೂಡ್ ಆಗಿ ಇರುವಂತಹ ದಿನ, ಅದು ಥ್ಯಾಂಕ್ಫುಲ್ಲಾಗಿ ಹೇಳುವಂತಹ ದಿನ ಯಾವುದು? ಜನವರಿ 6, 1959 ದಿನವನ್ನು ಅವರು ಥ್ಯಾಂಕ್ಸ್ ಹೇಳ್ತಾ ನೆನಪು ಮಾಡ್ಕೊಳ್ತಾರೆ. ಯಾಕೆ ಅವ್ರಿಗೆ ಆ ಫೀಲಿಂಗ್ ಬರ್ತದೆ, ಆ ಡೇಟ್ ನೆನಪಿರಲಿಕ್ಕೆ ಅಂತ ಹೇಳಿದ್ರೆ ನೋಡಿ, Kapil's mother could not read the time and date of his birth, but one of his cousin was born on the same day and around same time, and it was recorded, so he was thankful for that. ಕಪಿಲ್ ದೇವ್ ಅವರ ತಾಯಿ ಅವ್ರಿಗೆ ಬಹಳ ಮುಗ್ಧ ಹೆಣ್ಮಗಳಾಗಿದ್ದರು. ಹಾಗಾಗಿ ಅವರಿಗೆ ಓದೋದಕ್ಕೆ ಬರ್ತಾ ಇರಲಿಲ್ಲ, ಓದೋದಕ್ಕೆ ಬರೆಯೋದಕ್ಕೆ. ಸೊ ಅವ್ರು ಏನು ಮಾಡಿದರು, ಡೇಟಾ ಅವ್ರ ಬರ್ತ್ಡೇ ಡೇಟನ್ನು ಬರೆದಿಟ್ಟಿರಲಿಲ್ಲ. ಬಟ್ ಇವರು ಯಾಕೆ ಥ್ಯಾಂಕ್ಸ್ ಹೇಳ್ತಾರೆ ಬರೆದಿಟ್ಟಿದ್ದಕ್ಕಂದರೆ, ಅದೇ ಸೇಮ್ ಇವ್ರು ಹುಟ್ಟಿರುವಂತಹ ಸೇಮ್ ಡೇಟ್, ಸೇಮ್ ಟೈಮಿಂಗಲ್ಲೇ ಅವ್ರ ಕಸಿನ್ ಒಬ್ಬರು ಹುಟ್ಟಿದ್ರು. ಸೊ ಹಾಗಾಗಿ ಅವರು ಬರೆದಿಟ್ಟಿದ್ರು ಡೇಟ್ ಆಫ್ ಬರ್ತನ್ನು. ಸೊ ದ್ಯಾಟ್ ಪರ್ಪಸ್ ಇವರಿಗೆ ಆ ಡೇಟ್ ಆಫ್ ಬರ್ತ್ ಸಿಕ್ತು. ಸೊ ಹಾಗಾಗಿ ನಾನು ಥ್ಯಾಂಕ್ಸ್ ಹೇಳ್ತೇನೆ ಅಂತ ಇಲ್ಲಿ ಕಪಿಲ್ ದೇವ್ ಅವರು ಅದನ್ನು ಥ್ಯಾಂಕ್ಫುಲ್ಲಾಗಿ ಹೇಳ್ತಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡಿ, ಸೆಕೆಂಡ್ ಕ್ವೆಶನ್ ನೋಡಿ ಏನಿದೆ. ಕಪಿಲ್ ಸೇಸ್ ಬಟ್ ಅಟ್ ದ್ಯಾಟ್ ಟೈಮ್ ದೀಸ್ ಡ್ರೀಮ್ಸ್ ಸೀಮ್ಡ್ ಲೈಕ್ ಕ್ಯಾಸ್ಟಲ್ಸ್ ಇನ್ ದ ಏರ್. ವಾಟ್ ವರ್ ದೀಸ್ ಡ್ರೀಮ್ಸ್ ರಿಯಲೈಸ್ಡ್? ಇಲ್ಲಿ ಏನು ಕ್ವೆಶನ್ ಕೇಳಿದ್ದಾರೆ ಅಂದರೆ, ಕಪಿಲ್ ದೇವ್ ಅವರು ಅಂದ್ಕೊಂಡಿದ್ರು ಅದು ಗಾಳಿ ಗೋಪುರ ಅಂತ ಅಂದ್ಕೊಂಡಿದ್ರಲ್ವ. ಸೊ ಅದು ಅವ್ರಿಗೆ ಆ ಗಾಳಿ ಗೋಪುರ ಅಂದ್ಕೊಂಡಿರ್ತಕ್ಕಂತಹ ಆ ಕನಸುಗಳು ಯಾವುದು, ಅವ್ರು ಕಾಣ್ತಾ ಇದ್ದಂತಹ ಕನಸುಗಳು ಯಾವುದು, ಮತ್ತು ಆ ಕನಸುಗಳು ಈಡೇರ್ತಾ ಅಂತ ಅವರು ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಏನು ಕಪಿಲ್ಸ್ ಡ್ರೀಮ್ಸ್ ವಾಸ್ ಟು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್ ಆ್ಯಂಡ್ ಡ್ರೈವ್ ಮರ್ಸಿಡಿಸ್ ಬೆಂಚ್ ಕಾರ್. ಓಕೆ, ಅವ್ರಿಗೆ ಎರಡು ಕನಸುಗಳು ಯಾವುದಿತ್ತು? ಒಂದು ಇಡೀ ಪ್ರಪಂಚವನ್ನು ಸುತ್ತಬೇಕು, ಆಮೇಲೆ ಮರ್ಸಿಡಿಸ್ ಬೆಂಚ್ ಕಾರಲ್ಲಿ ಡ್ರೈವ್ ಮಾಡಬೇಕು ಅನ್ನೋದಿತ್ತು. ಆ ಎರಡು ಆಸೆಗಳಿತ್ತು. ಅದು ಅವರು ಆಮೇಲೆ ಏನು ಹೇಳಿದ್ದಾರೆ, ವರ್ ದಿಸ್ ಡ್ರೀಮ್ಸ್ ರಿಯಲೈಸ್ಡ್? ಆ ಕನಸುಗಳ ನೆರವೇರಿದ್ವಾ ಅಂತ ಕೇಳಿದ್ದಾರೆ. ಯಸ್, ಹೀಸ್ ಡ್ರೀಮ್ಸ್ ವರ್ ರಿಯಲೈಸ್ಡ್. ಹೌದು, ನಿಜ ಆಯಿತು ಆ ಕನಸುಗಳು ಅವ್ರಿಗೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ. ವಾಟ್ ಡಿಡ್ ಕಪಿಲ್ಸ್ ಮದರ್ ಆಲ್ವೇಸ್ ರೆಗಲ್ ಹಿಮ್ ವಿತ್? ಕಪಿಲ್ಸ್ ಮದರ್ ಆಲ್ವೇಸ್ ರೆಗಲ್ಸ್ ವಿತ್ ಟೆಲ್ಸ್ ಆಫ್ ಹೀಸ್ ನಾಟಿ ಬಿಹೇವಿಯರ್. ಕಪಿಲ್ ದೇವ್ ಅವ್ರಿಗೆ ಯಾವಾಗಲೂ ಅವರಮ್ಮ ಏನು ಹೇಳ್ತಾ ಇದ್ರು ಅಂತ ಹೇಳ್ತಿದ್ದಾರೆ. ಏನು ರೇಗಿಸ್ತಾ ಇದ್ರು ಅಂದರೆ, ಅವರು ಚಿಕ್ಕವರಿದ್ದಾಗ ತುಂಟತನ ಮಾಡ್ತಾಯಿದ್ರು, ಅದನ್ನು ಅವರು ಬಿಹೇವಿಯರ್ನ ಅವ್ರ ತಾಯಿಯವರಿಗೆ ಹೇಳ್ತಾ ಇದ್ರು. ಓಕೆ, ಇನ್ನು ನೆಕ್ಸ್ಟ್ ನೋಡಿ. ಕಪಿಲ್ ಯೂಸಸ್ ಆ್ಯನ್ ಎಡಿಯೋಮೆಟಿಕ್ ಎಕ್ಸ್ಪ್ರೆಷನ್ ಕ್ಯಾಸ್ಟಲ್ಸ್ ಇನ್ ದ ಏರ್. ವಾಟ್ ಡಸ್ ದೀಸ್ ಮೀನ್? ಈ ಥರ ಒಂದು ನುಡಿಗಟ್ಟು, ಎಡಿಯೋಮೆಟಿಕ್ ಎಕ್ಸ್ಪ್ರೆಷನ್ ಅಂತಂದರೆ ಒಂದು ನುಡಿಗಟ್ಟನ್ನು ಬಳಸ್ತಾರೆ ಕಪಿಲ್ ದೇವ್ ಅವರು. ಯಾವ ನುಡಿಗಟ್ಟು? ಕ್ಯಾಸ್ಟಲ್ಸ್ ಇನ್ ದ ಏರ್ ಅಂದರೆ ಗಾಳಿ ಗೋಪುರ, ಗಾಳೀಲಿ ಕಟ್ಟಿದಂತಹ ಮನೆ ಅಂತ. ಯಾಕೆ ಅವರು ಈ ಪದವನ್ನು, ಈ ನುಡಿಗಟ್ಟನ್ನು ಬಳಸಿದ್ರು, ಅದರ ಅರ್ಥ ಏನು ಅಂತ ಕೇಳಿದ್ದಾರೆ. ಓಕೆ,
ನೋಡಿ ಅದರ ಅರ್ಥ ಏನು ಅಂತ. 25 years ago, Kapil dreams seemed like castles in the air. It means that the dreams that he had are unlikely ever to become real. ಅಲ್ವಾ? ಅವ್ರು 25 ವರ್ಷದ ಹಿಂದೆ ಅವರಿಗಿದ್ದಂತಹ ಕನಸುಗಳು ಈಗ 25 ವರ್ಷದ ಹಿಂದೆ ಹೋಗಿ ಅವ್ರು ನೆನಪು ಮಾಡ್ಕೊಳ್ತಿದ್ದಾರೆ. ಈಗೆಲ್ಲ ತುಂಬ ಸಾಧನೆ ಮಾಡಿದ್ದಾರೆ ಕ್ರಿಕೆಟಲ್ಲಿ, ಇಡೀ ಪ್ರಪಂಚಕ್ಕೆ ತಮ್ಮನ್ನು ತಾವು ವಿಶೇಷವಾಗಿ ಗುರುತಿಸ್ಕೊಂಡಿದ್ದಾರೆ. ಸೊ ಈಗ ಅವರು 25 ವರ್ಷದ ಹಿಂದೆ ಇದ್ದಂತಹ ಕನಸುಗಳನ್ನ ನಿಜ ಮಾಡ್ಕೊಂಡಿದ್ದನ್ನು ನೆನಪು ಮಾಡ್ಕೊಳ್ತಿದ್ದಾರೆ. ಇನ್ ದ್ಯಾಟ್ ಟೈಮ್ 25 ವರ್ಷದ ಹಿಂದೆ ನೋಡಿದಾಗ ಆ ಕನಸುಗಳು ನೆರವೇರುತ್ತೆ ಅನ್ನೋ ನಂಬಿಕೆ ಇರಲಿಲ್ಲ ಅಂತ ಅವರಿಲ್ಲಿ ಹೇಳ್ತಿದ್ದಾರೆ ಕಪಿಲ್ ದೇವ್ ಅವರು. ಓಕೆ, ಸೊ ನೆಕ್ಸ್ಟ್ ನೋಡಿ C2ನಲ್ಲಿ ಬರ್ತಕ್ಕಂತಹ ಮೊದಲ ಪ್ರಶ್ನೆ, ಇನ್ ವಾಟ್ ವೇ ವಾಸ್ ಕಪಿಲ್ ಲೈಕ್ ಆಲ್ ದ ಅದರ್ ಚಿಲ್ಡ್ರನ್ ಅರೌಂಡ್ ಹಿಮ್? ಇನ್ ವಾಟ್ ವೇ ವಾಸ್ ಕಪಿಲ್ ಲೈಕ್ ಆಲ್ ಅದರ್ ಚಿಲ್ಡ್ರನ್ ಅರೌಂಡ್ ಹಿಮ್? ಕಪಿಲ್ ದೇವ್ ಅವರು ಎಲ್ಲ ಹುಡುಗರ ಹಾಗೆ ಸಾಮಾನ್ಯವಾಗೇ ಇದ್ದರು ಅಲ್ವಾ? ಸೊ ಅಂದರೆ ಅವರು ಚಿಕ್ಕ ವಯಸ್ಸಲ್ಲಿದ್ದಾಗ ಇಷ್ಟು ದೊಡ್ಡ ಸಾಧನೆ ಮಾಡ್ತಾರಂತ ಏನೂ ಸ್ಪೆಷಲ್ ಆಗಿರಲಿಲ್ಲ, ಎಲ್ಲ ಹುಡುಗರ ಥರನೇ ಅವರು ಯಾವ ಥರ ಇದ್ದರು ಅಂತ ಕೇಳ್ತಿದ್ದಾರೆ. ನೋಡಿ ಆನ್ಸರು, ಕಪಿಲ್ ಲೈಕ್ ಆಲ್ ಅದರ್ ಚೈಲ್ಡ್ರನ್ ಅರೌಂಡ್ ಹಿಮ್. ಕಪಿಲ್ ದೇವ್ ಅವರು ಅವ್ರ ಸುತ್ತಮುತ್ತಲು ಎಲ್ಲ ಅವ್ರ ಫ್ರೆಂಡ್ಸ್ ಹೇಗಿದ್ದರು ಹಾಗೇ ಇದ್ದರು. ಟ್ರೈಂಗ್ ಟು ಬಂಕ್ ಸ್ಕೂಲ್ ಆ್ಯಂಡ್ ಸೇವ್ ಎನಫ್ ಮನಿ ಟು ಗೋ ಟು ನ್ಯೂ ಮೂವಿ ಆರ್ ಹ್ಯಾವ್ ಅ ಪ್ಲೇಟ್ ಆಫ್ ಚಿಕನ್ ಚೆವನ್ ವಿತ್ ಹಿಸ್ ಫ್ರೆಂಡ್ಸ್. ಕಪಿಲ್ ದೇವ್ ಅವರು ಹೇಗಿದ್ದರು ಸುತ್ತಮುತ್ತಲು ಮಕ್ಕಳ ಥರ ಅಂತಂದರೆ, ಸ್ಕೂಲ್ಗಳಿಗೆ ಬಂಕ್ ಹೊಡಿತಾಯಿದ್ರು, ಕ್ಲಾಸಸ್ಗಳಿಗೆ ಬಂಕ್ ಹೊಡೆದ್ಬಿಟ್ಟು ಫ್ರೆಂಡ್ಸ್ ಜೊತೆ ದುಡ್ಡು ಸೇವ್ ಮಾಡಿರ್ತಕ್ಕಂತಹ ಪಾಕೆಟ್ ಮನಿನಲ್ಲಿ ಅವ್ರು ಏನು ಮಾಡ್ತಾಯಿದ್ರು, ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಫ್ರೀ ಟೈಮಲ್ಲಿ ಮೂವಿ ನೋಡೋಕ್ಕೆ ಹೋಗ್ತಾಯಿದ್ರು. ಅವರು ಸೇವ್ ಮಾಡಿದ ಮನಿನಲ್ಲಿ ಮೂವಿ ನೋಡೋಕೆ ಹೋಗ್ತಿದ್ರು, ಇಲ್ಲಾಂದರೆ ಚಿಕನ್ ಚೆವನ್ ತಿನ್ನಲಿಕ್ಕೆ ಹೋಗ್ತಾಯಿದ್ರು ಅಂತ ಈ ಥರ ಬರೆಯೋದು. ಓಕೆ, ಇನ್ನು ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ವಶನ್. ಇನ್ ದ ಥರ್ಡ್ ಪ್ಯಾರಾಗ್ರಾಫ್ ಕಪಿಲ್ ಸೇಸ್ ದ್ಯಾಟ್ ದ ಲೇಡಿ ಇನ್ ದ ನೈಬರ್ಹುಡ್ ಗ್ರೇವ್ ಟ್ರೀಸ್. ವಾಟ್ ವರ್ ದ ಟೂ ಟ್ರೀಸ್ ಗ್ರೋವನ್ ದೇರ್? ನೋಡಿ ಇಲ್ಲಿ ಕಪಿಲ್ ದೇವ್ ಅವರ ಮನೆ ಪಕ್ಕದಲ್ಲಿ ಒಬ್ಬರು ಆಂಟಿ ಇದ್ರಲ್ವಾ, ನೈಬರ್ಹುಡ್ ಅಂದರೆ ಅವರ ಪಕ್ಕದ ಮನೆಯ ಆಂಟಿ. ಅವರು ಒಂದು ತೋಟ ಮಾಡಿದರು, ತೋಟದಲ್ಲಿ ಗಿಡಗಳನ್ನ ಬೆಳೆದಿದ್ರು, ಹಣ್ಣಿನ ಗಿಡಗಳನ್ನ. ಆ ಯಾವುದು ಆ ಎರಡು ಹಣ್ಣಿನ ಗಿಡಗಳಂತ ಕೇಳ್ತಿದ್ದಾರೆ. ವಾಟ್ ವರ್ ದ ಟೂ ಟ್ರೀಸ್ ಗ್ರವನ್ ದೇರ್? ಅವ್ರು ಯಾವ ಎರಡು ಗಿಡಗಳನ್ನ ಬೆಳೆದಿದ್ರು? ಕಪಿಲ್ಸ್ ನೈಬರ್ಸ್ ಲೇಡಿ ಗ್ರೇವ್ ಪಪಾಯ ಆ್ಯಂಡ್ ಪೊಮೊಗ್ರಾನೇಟ್ ಟ್ರೀಸ್. ಆ ಎರಡು ಗಿಡಗಳ ಹೆಸರನ್ನು ಇಲ್ಲಿ ಬರಿಬೇಕು. ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡಿ, ಹೌ ಡಿಡ್ ಕಪಿಲ್ ಆ್ಯಂಡ್ ಹೀಸ್ ಫ್ರೆಂಡ್ಸ್ ಸ್ಪೆಂಡ್ ಮೋಸ್ಟ್ ಆಫ್ ದೇರ್ ಟೈಮ್ ಇನ್ ದೇರ್ ಚೈಲ್ಡ್ಹುಡ್? ಕಪಿಲ್ ದೇವ ಮತ್ತು ಅವರ ಫ್ರೆಂಡ್ಸ್ ತಮ್ಮ ಬಾಲ್ಯದ ಸಮಯವನ್ನು ಹೆಚ್ಚಾಗಿ ಯಾವ ಥರ ಕಳೀತಾ ಇದ್ರು ಅಂತ ಕೇಳ್ತಿದ್ದಾರೆ. ಓಕೆ, ಅದು ಆನ್ಸರ್ ನೋಡಿ. ಕಪಿಲ್ ಆ್ಯಂಡ್ ಹೀಸ್ ಫ್ರೆಂಡ್ಸ್ ಸ್ಪೆಂಡ್ ಮೋಸ್ಟ್ ಆಫ್ ದೇರ್ ಟೈಮ್ in planning how to get into the garden of his neighbor's lady and pick the fruits of the tree. ಕಪಿಲ್ ದೇವ ಮತ್ತು ಅವರ ಸ್ನೇಹಿತರು ಅವರ ಪಕ್ಕದ ಮನೆಯ ಆಂಟಿಯ ಗಾರ್ಡನ್ನಲ್ಲಿ ಹೋಗಬೇಕು, ಯಾವ ಥರ ಹಣ್ಣುಗಳನ್ನ ಕಿತ್ಕೋಬೇಕು, ತಿನ್ನಬೇಕು ಅನ್ನೋದನ್ನು ಪ್ಲ್ಯಾನ್ ಮಾಡೋದ್ರಲ್ಲೇ ಜಾಸ್ತಿ ಸಮಯವನ್ನು ಕಳೀತಾ ಇದ್ರು. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ವಾಟ್ ಹ್ಯಾಡ್ ಕಪಿಲ್ ಡನ್ ದ್ಯಾಟ್ ಹಿ ಹ್ಯಾಡ್ ಸಿಟ್ ಸ್ಟಿಲ್ ಫಾರ್ 2 hours ಅಂತ ಕೇಳಿದ್ದಾರೆ. ಕಪಿಲ್ ದೇವ್ ಅವರು 2 ತಾಸು ಗಂಟಲೆ ಕೂತ್ಕೊಂಡ್ರಲ್ವಾ ಎಲ್ಲಿ ಆ ಪಪಾಯ ಗಿಡದ ಮೇಲೆ. ಸೊ ವಾಟ್ ಹ್ಯಾಡ್ ಕಪಿಲ್ ಡನ್? ವಾಟ್ ಹಿ ಹ್ಯಾಡ್ ಸಿಟ್ ಸ್ಟಿಲ್ ಫಾರ್ 2 hours ಕೂತ್ಕೊಂಡಾಗ ಅವ್ರಿಗೆ ಏನಾಗಿತ್ತು ನೋಡಿ ಇಲ್ಲಿ. The lady was entertaining her guest for tea right under the tree. So he had to sit still for 2 hours. ಯಾಕೆ ಕೂತ್ಕೊಂಡಿದ್ರು? 2 ಗಂಟೆಗಳ ಕಾಲ ಆ ಗಿಡದ ಮೇಲೆ ಕೂತ್ಕೋಬೇಕಾದ ಪರಿಸ್ಥಿತಿ ಬಂದಿತ್ತು. ಯಾರಿಗೆ? ಇವ್ರಿಗೆ ಕಪಿಲ್ ದೇವ್ ಅವ್ರಿಗೆ 2 ಗಂಟೆಗಳ ಕಾಲ ಅವರು ಆ ಗಿಡದ ಮೇಲೆ ಯಾಕೆ ಕೂತ್ಕೊಂಡಿದ್ರು ಅಂತಂದರೆ ನೋಡಿ, ಆ ಪಕ್ಕದ ಮನೆ ಆಂಟಿ ಟೀ ಪಾರ್ಟಿ, ಅವ್ರ ಮನೆಗೆ ಬಂದಂತಹ ಗೆಸ್ಟ್ಗಳಿಗೆ ಟೀ ಪಾರ್ಟಿ ಮಾಡೋಕ್ಕೆ ಅಂತ ಅದೇ ಗಾರ್ಡನಿಗೆ ಬಂದು ಆ ಗಾರ್ಡನ್ನಲ್ಲಿ ಅದೇ ಗಿಡದ ಕೆಳಗಡೆ ಸಮೀಪನೇ
ಕೂತ್ಕೊಂಡ್ರು. 2 ಗಂಟೆಗಳ ಕಾಲ ಟೀ ಪಾರ್ಟಿ ಮಾಡಿದ್ರು ಅವ್ರ ಮನೆಗೆ ಬಂದಿರೋ ಗೆಸ್ಟ್ ಜೊತೆ ಆ ಆಂಟಿ. ಮತ್ತು ಅವರು ಹೋಗೋವರೆಗೂ ಕಾಯಬೇಕಿತ್ತು. ಸೊ ದ್ಯಾಟ್ ಪರ್ಪಸ್ ಅವರು 2 ಗಂಟೆಗಳ ಕಾಲ ಆ ಗಿಡದ ಮೇಲೆ ಕೂತ್ಕೋಬೇಕಾಯ್ತು. ಓಕೆ, ನೆಕ್ಸ್ಟ್ ನೋಡಿರಿ. ವಾಟ್ ಡಿಸ್ಕವರಿ ಡಿಡ್ ಕಪಿಲ್ ಮೇಕ್ ಬೈ ಸಿಟ್ಟಿಂಗ್ ಆನ್ ದ ಪಪಾಯ ಟ್ರೀ? ಪಪಾಯ ಟ್ರೀ ಮೇಲೆ 2 ಗಂಟೆಗಳ ಕಾಲ ಏನು ಕೂತ್ಕೊಂಡಿದ್ರಲ್ವ ಕಪಿಲ್ ದೇವ್ ಅವರು, ಆವಾಗ ಅವರು ಏನನ್ನು ಕಂಡುಹಿಡಿದ್ರು ಅಂತ ಕೇಳ್ತಿದ್ದಾರೆ. ದ್ಯಾಟ್ ಮೀನ್ಸ್ ನೋಡಿ, ಕಪಿಲ್ ಡಿಸ್ಕವರ್ಡ್ ದ ರ್ಯಾಶ್ ದ್ಯಾಟ್ ಪಪಾಯ ಸ್ಯಾಪ್ ಕ್ಯಾನ್ ಕಾಸ್. ನೋಡಿ, ಇದು ರ್ಯಾಷಸ್ ಅಂತಂದರೆ ಬೆವರ್ಸಾಲೆ ಅಂತ ಅರ್ಥ. ಯಾವುದು ಸ್ಯಾಪ್ ಅಂತಂದರೆ ಆ ಪಪಾಯ ಗಿಡದ ರಸ. ಅದು ನೋಡಿ, ರ್ಯಾಷಸ್ ದ್ಯಾಟ್ ಪಪಾಯ ಸೇಪ್ ಕ್ಯಾನ್ ಕ್ಯಾಸ್. ನೋಡಿ, ಅದು ಪಪಾಯ ಹಣ್ಣಿನ ಗಿಡದ ರಸದ ಅದೇನು ಹತ್ತಲ್ವಾ ಆ ಹಾಲು, ಅದು ಹತ್ತಿ ಅವ್ರಿಗೆ 2 ಗಂಟೆಗಳ ಕಾಲ ಅಲ್ಲಿ ಕೂತಿರೋದ್ರಿಂದ ಆ ರಸ ತಗಲಿ ಚರ್ಮಕ್ಕೆ ಬೆವರ್ಸಾಲೆ ಥರ ಗುಳ್ಳೆಗಳಾಗಿತ್ತು. ಸೊ ಪಪಾಯ ರಸ ತೆಗೆಲಿದ್ರೆ ಆ ಥರ ಬೆವರ್ಸಾಲೆ ರ್ಯಾಷಸ್ಗಳಾಗ್ತದೆ ಚರ್ಮಕ್ಕೆ ಅಂತ ಕಪಿಲ್ ದೇವ್ ಅವರು ಡಿಸ್ಕವರಿ ಮಾಡಿದ್ರು ಅವಾಗ. ಓಕೆ, ಅಂದರೆ ಅವ್ರಿಗೆ ಗೊತ್ತಾಯಿತು. ನೆಕ್ಸ್ಟ್ ನೋಡಿ ಕ್ವಶನ್. ಶಿ ಕೌಂಟೆಡ್ ದ್ಯಾಮ್ ಎವ್ರಿ ಡೇ. ಅವರು ಪ್ರತಿದಿನ ಎಣಿಸ್ತಾ ಇದ್ದರು, ಅವಳು ಪ್ರತಿದಿನ ಎಣಿಸ್ತಾ ಇದ್ಲು. ವಾಟ್ ಡಿಡ್ ದ ಲೇಡಿ ಕೌಂಟ್ ಎವ್ರಿ ಡೇ? ಆ ಲೇಡಿ ಪ್ರತಿದಿನ ಏನನ್ನು ಎಣಿಸ್ತಾ ಇದ್ರು? ವೈ ಐ ಗಾಟ್ ಇವನ್ ದ ನೆಕ್ಸ್ಟ್ ಡೇ. ವಾಟ್ ಡಸ್ ದಿಸ್ ಮೀನ್? ವಾಟ್ ಡಸ್ ದಿಸ್ ಟೆಲ್ ಅಸ್ ಅಬೌಟ್ ಕಪಿಲ್? ನೋಡಿ, ಅವ್ರ ಮನೆ ಲೇಡಿ ನಾನು ಪಾಠ ಮಾಡಿ ಹಾಕಿದ್ದೀನಿ, ನಿಮಗೆ ಗೊತ್ತಿರ್ಬೋದು ಅಂತ ಭಾವಿಸ್ತೀನಿ. ನೀವು ನೋಡಿಲ್ಲ ಅಂದರೆ ಪಾಠ ನೋಡಿ. ಓಕೆ, ಎಕ್ಸ್ಪ್ಲನೇಷನ್ ಮಾಡಿ ಹಾಕಿದ್ದೀನಿ. ಈಗ ಈ ಪ್ರಶ್ನೆಗೆ ಉತ್ತರ ನೋಡಿ ಏನಿದೆ. ದ ಲೇಡಿ ಕೌಂಟೆಡ್ ಪೊಮೊಗ್ರಾನೆಟ್ಸ್ ಆನ್ ದ ಟ್ರೀ ಎವ್ರಿ ಡೇ. ಪ್ರತಿದಿನ ಪೊಮೊಗ್ರಾನೆಟ್ಸ್ ಎಷ್ಟಿದೆ ಗಿಡದಲ್ಲಿ ಅಂತ ಆ ಲೇಡಿ ಎಣಿಸ್ತಾ ಇದ್ರು. ಬಿಕಾಸ್, ಯಾಕೆ ಅಂತಂದರೆ ಅವ್ರು ಯಾಕೆ ಎಣಿಸ್ತಿದ್ರು ಅಂತ ಕೇಳಿದ್ದಾರೆ. ಬಿಕಾಸ್ ದಿ ನ್ಯಾವ್ ದ್ಯಾಟ್ ಕಪಿಲ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಮೇ ಪಿಕ್ ದ ಫ್ರೂಟ್. ಕಪಿಲ್ ಮತ್ತು ಅವ್ರ ಫ್ರೆಂಡ್ಸು ಸೇರಿಕೊಂಡು ಹಣ್ಣುಗಳನ್ನ ಕೀಳ್ಬೋದು ಅಂತ ಅವರು ಎಣಿಸ್ತಾ ಇದ್ರು. ಇಟ್ ಮೀನ್ಸ್ ದ್ಯಾಟ್ ಈವನ್ ಕಪಿಲ್ ಹರ್ಟ್ ಬೈ ರ್ಯಾಷಸ್ ನೆಕ್ಸ್ಟ್ ಡೇ ಹೀ ಟೈರ್ಡ್ ಟು ಫ್ಲಗ್ ದ ಫ್ರೂಟ್ಸ್. ಇಟ್ ಶೋಸ್ ದ ನಾಟಿ ಬಿಹೇವಿಯರ್ ಆಫ್ ಕಪಿಲ್. ಇದೆಲ್ಲ ಕಪಿಲ್ ದೇವ್ ಅವರ ನಾಟಿ ಬಿಹೇವಿಯರ್ ಆಗಿತ್ತು. ಅಷ್ಟೆಲ್ಲ ಆಗಿ 2 ಗಂಟೆಗಳ ಕಾಲ ಗಿಡದ ಮೇಲೆ ಕೂತ್ಕೊಂಡು ಮೈಗೆಲ್ಲ ರ್ಯಾಷಸ್ ಆದರೂ ಕೂಡ, ಬೆವರ್ಸಾಲೆ ಆದರೂ ಕೂಡ, ಅವರ ತಾಯಿಗೆ ಹೇಳಿ ಬೈಸ್ಕೊಂಡ್ರೂ ಕೂಡ ಮತ್ತೆ ಬಿಡಲಿಲ್ಲ. ಮಾರನೇ ದಿನ ಮತ್ತೆ ಆ ಗಿಡದ ಹತ್ರ ಹೋಗಿ ಹಣ್ಣುಗಳನ್ನ ಕೇಳ್ತಾರೆ. ಸೊ ಅವ್ರು ಇಷ್ಟೊಂದು ತುಂಟತನ ಮಾಡ್ತಾಯಿದ್ರು. ಇದೆಲ್ಲ ಅದು ಕಾರಣ ಆಗಿತ್ತು ಅವ್ರಿಗಿರ್ತಕ್ಕಂತಹ ತುಂಟತನ. C3ನಲ್ಲಿ ನೆಕ್ಸ್ಟ್ ಕ್ವೆಶನ್ ನೋಡಿ. ವಾಟ್ ನಾಟಿ ಥಿಂಗ್ ಡಸ್ ಕಪಿಲ್ ನರೇಟ್ ಇನ್ ದ 7th ಪ್ಯಾರಾಗ್ರಾಫ್? 7th ಪ್ಯಾರಾಗ್ರಾಫಲ್ಲಿ ಅವ್ರು ಮತ್ತೆ ಏನು ನಾಟಿ ಬಿಹೇವಿಯರ್ ಮಾಡ್ತಿದ್ರು ಕಪಿಲ್ ದೇವ್ ಅವರು ಅಂತ ಇಲ್ಲಿ ಕೇಳಿದ್ದಾರೆ. ವಾಟ್ ನಾಟಿ ಥಿಂಗ್ ಡಸ್ ಕಪಿಲ್ ನರೇಟ್ ಇನ್ ದ 7th ಪ್ಯಾರಾಗ್ರಾಫ್? ಕಪಿಲ್ ನರೇಟ್ಸ್ ಅಬೌಟ್ ಹಿಸ್ ರೈಡಿಂಗ್ ದ police house that were left in the huge open green areas to gas. ಕಪಿಲ್ ದೇವ್ ಅವರು ಆ ಗ್ರೀನ್ ಏರಿಯಾದಲ್ಲಿ ಏನು ಬಿಟ್ಟಿರ್ತಿದ್ರಲ್ವ ಹುಲ್ಲನ್ನು ಮೇಯಲಿಕ್ಕೆ, ಹಸಿರು ಹುಲ್ಲನ್ನು ಮೇಯಲಿಕ್ಕೆ ಬಿಟ್ಟಂತಹ ಪೊಲೀಸ್ ಕುದುರೆಗಳನ್ನ ತಗೊಂಡು ರೈಡಿಂಗ್ ಮಾಡೋದು ಮತ್ತೊಂದು ಅವರದ ತುಂಟತನ ಆಗಿತ್ತು. ಓಕೆ, ಈ ನೆಕ್ಸ್ಟ್ ನೋಡ್ರಿ. ನೋ ಬಡಿ ವುಡ್ ಹ್ಯಾವ್ ನೋಟಿಸ್ಡ್ ಎಕ್ಸೆಪ್ಟ್ for the fact that I beat off more than I could shave. What is the incident described here? ಇಲ್ಲಿ ಕಪಿಲ್ ದೇವ್ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ, ನೋಬಡಿ ವುಡ್ ಹ್ಯಾವ್ ನೋಟಿಸ್ಡ್ ಎಕ್ಸ್ಪೆಕ್ಟ್ for the fact that I beat off more than I could chew. What is the incident discovered here? ಕಪಿಲ್ ದೇವ್ ಅವರು ಇಲ್ಲಿ ಓಕೆ ಆನ್ಸರ್ ನೋಡಿ. ಇದು ಪ್ರಶ್ನೆ ಅರ್ಥ ಏನು ಅಂತಂದರೆ, ನನ್ನ ಒಂದು ಏನು ಶಕ್ತಿ ಇದೆಯಲ್ಲ ಆ ಶಕ್ತಿಯನ್ನು ಮೀರಿ ನಾನು ಪ್ರಯತ್ನ ಮಾಡಿದೆ ಅಂತ ಇಲ್ಲಿ ಕಪಿಲ್ ದೇವ್ ಅವರು ಹೇಳ್ತಿದ್ದಾರೆ.
ಏನು ಹಾಗಾದರೆ ಯಾಕೆ ಅವ್ರು ಆ ಮಾತು ಹೇಳ್ತಿದ್ದಾರೆ ನೋಡಿ. ಕಪಿಲ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಬಿಕೇಮ್ ಮೋರ್ ಕರೇಜಿಯಸ್. ಕಪಿಲ್ ದೇವ ಮತ್ತು ಅವ್ರ ಫ್ರೆಂಡ್ಸು ಬಹಳಷ್ಟು ಧೈರ್ಯ ಇದ್ದಂಥವ್ರು, ನಾಟಿಯಾಗಿದ್ದಂಥವ್ರು. ಒನ್ಸ್ ಹಿ ಹ್ಯಾಡ್ ಟೇಕನ್ ದ ಹಾರ್ಸ್ ಟು ಹೀಸ್ ಹೋಮ್. ಒಂದಿನ ಏನು ಮಾಡಿದರು, ಆ ಪೊಲೀಸ್ ಕುದುರೆಗಳನ್ನ ಏನಲ್ಲಿ ಮೇಯಕ್ಕೆ ಬಿಟ್ಟಿರ್ತಿದ್ರಲ್ಲ ಹುಲ್ಲಲ್ಲಿ, ಸೊ ಅದನ್ನು ತಗೊಂಡು ಮನೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದರು. ಬಟ್ ಹೀ ಕುಡ್ ನಾಟ್ ಎಂಟರ್ ದ ಹೌಸ್ ಆ್ಯಸ್ ದ ಡೋರ್ ವಾಸ್ ಸ್ಮಾಲ್. ಅವ್ರ ಮನೆ ಆ ಕುದುರೆಗಿಂತಲೂ ತುಂಬ ಅವ್ರ ಮನೆ ಬಾಗಿಲು ಚಿಕ್ಕದಾಗಿತ್ತು. ಮನೆಯ ಬಾಗಿಲು ತುಂಬ ಚಿಕ್ಕದಾಗಿರೋದ್ರಿಂದ ಕುದುರೆನ ಮನೆಗೆ ತೊಗೊಂಡು ಹೋದ್ರು, ಬಟ್ ಒಳಗೆ ತಗೊಂಡು ಹೋಗೋಕ್ಕಾಗಲಿಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಹಾಗಾಗಿ ಅವರು ಶಕ್ತಿ ಮೀರಿ ಪ್ರಯತ್ನ ಮಾಡಿದೆ ಅನ್ನೋ ಮಾತು ಹೇಳಿದ್ದಾರೆ. ಯಾಕಂದರೆ ಅದು ಪೊಲೀಸ್ ಕುದುರೆಗಳು ಹೋಗಿ ಹತ್ತೋದೇ ಕಷ್ಟ, ಮತ್ತು ಅಂಥದ್ರಾಗ ಅದನ್ನು ಮನೆಗೆ ತೊಗೊಂಡು ಹೋಗಿ ಮನೆಯಲ್ಲಿ ಕಟ್ಟಿ ಹಾಕಬೇಕು ಅಂತ ಟ್ರೈ ಮಾಡಿದ್ದಾರೆ ಅಲ್ವಾ. ಸೊ ಹಾಗಾಗಿ ಅವರು ಈ ಮಾತನ್ನು ಹೇಳಿದ್ದಾರೆ. ಹೌ ಡಿಡ್ ಕಪಿಲ್ಸ್ ಫಾದರ್ ರಿಯಾಕ್ಟ್ ಟು ಹೀಸ್ ಎಸ್ಕೇಪ್ಡ್. ನೋಡಿ, ಕಪಿಲ್ ದೇವ್ ಅವರು ಏನು ಕುದುರೆ ಮನೆಯಾಗ ಕಟ್ಟಬೇಕಂತ ತೊಗೊಂಬಂದಿದ್ರಲ್ಲ, ಅವ್ರ ಪಪ್ಪಂದ ರಿಯಾಕ್ಷನ್ ಯಾವ ಥರ ಇತ್ತು ನೋಡಿ. ಕಪಿಲ್ಸ್ ಫಾದರ್ ಡಿಸ್ಕರೇಜ್ಡ್ ಹಿಮ್ ಅಲ್ವಾ. ನಿಜವಾಗ್ಲೂ ಅಲ್ಲ, ಪೊಲೀಸ್ ಕುದುರೆ ಮನೆಯಲ್ಲಿ ತಂದು ನಾನು ಕಟ್ತೀನಿ ಅಂಥೇಳಿ ಯಾರು ತೊಗೊಂಡು ಬಂದರೆ, ತಪ್ಪು ಮಾಡಿದಾಗ ತಂದೆ ಆದವರು ಸುಮ್ಮನೆ ಇರಲ್ಲ, ಬೈತಾರೆ ಅಲ್ವಾ. ಹಾಗೆ ಅವರು ಕೂಡ ಡಿಸ್ಕರೇಜ್ ಮಾಡಿದ್ರು ಅವ್ರಿಗೆ, ಈ ಥರ ಎಲ್ಲ ತರಬಾರ್ದಪ್ಪ, ತೊಗೊಂಡೋಗಿದ್ನ ಅಲ್ಲೇ ಬಿಟ್ಟು ಬಾ, ನೀನು ತಪ್ಪು ಮಾಡಿದ್ದೀಯಾ, ಹೀಗೆಲ್ಲ ಮಾಡಬಾರ್ದು ಅಂತ ಅವ್ರ ತಂದೆ ಕೂಡ ಬೈದು ಬುದ್ಧಿ ಹೇಳಿದ್ರು. ನಾಟ್ ಟು ರೈಡ್ ದ ಹಾರ್ಸ್. ಈ ಹಾರ್ಸನ್ನು ನೀನು ರೈಡ್ ಮಾಡೋ ಹಾಗಿಲ್ಲ, ಹೋಗಿ ಇದನ್ನು ತಗೊಂಡೋಗಿ ಅಲ್ಲೇ ಬಿಟ್ಟು ಬಾ ಅಂತ ಹೇಳಿದ್ರು. ನೆಕ್ಸ್ಟ್ ನೋಡಿ, ವೈ ಡಸ್ ಕಪಿಲ್ ಸೇ ಹಿ ಬೀಟ್ ಆಫ್ ಮೋರ್ ದೆನ್ ಹಿ ಕುಡ್ ಚೀವ್. ಇಲ್ಲಿ ನೋಡಿ ಆನ್ಸರ. ಒನ್ಸ್ ಕಪಿಲ್ ಡಿಸೈಡೆಡ್ ಟು ಟೇಕ್ ದ ಹಾರ್ಸ್ ಹೋಮ್, ಬಟ್ ಹಿ ಕುಡ್ ನಾಟ್ ಆಸ್ ದ ಡೋರ್ ವಾಸ್ ಸ್ಮಾಲ್. ಹಿಸ್ ಫಾದರ್ ಕಾಟ್ him and discovered to ride horse again. So he said that. ಯಾಕೆ ಅವ್ರು ಆ ಥರ ಹೇಳಿದ್ರು ಅಂದರೆ, ಅವ್ರ ಪಪ್ಪ ಏನು ಅವ್ರು ಕುದುರೆನ ಮನೆ ಕಟ್ಟಬೇಕು ಅಂತ ತಗೊಂಡು ಹೋಗ್ತಾರೆ, ಆವಾಗ ಮನೆ ಬಾಗಿಲು ಕುದುರೆಗಿಂತ ತುಂಬ ಚಿಕ್ಕದಿತ್ತು. ಕುದುರೆ ಆ ಬಾಗಿಲಲ್ಲಿ ಹಾದು ಒಳಗಡೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಅವರ ಪಪ್ಪ ಬೈದು ಬುದ್ಧಿ ಹೇಳ್ತಾರೆ, ಈ ಥರ ಎಲ್ಲ ಮಾಡಬಾರ್ದು, ತೊಗೊಂಡೋಗಿ ಅದನ್ನಲ್ಲೇ ಬಿಟ್ಟು ಬಾ, ಮತ್ತು ಆ ಥರ ರೈಡ್ ಮಾಡಬಾರ್ದು ಅಂತ. ಸೊ ಹಂಗಾಗಿ ಅವರು ಆ ಮಾತನ್ನು ಹೇಳ್ತಾರೆ. What were the games offered in the local school where Kapil was studying? ಲೋಕಲ್ ಸ್ಕೂಲಲ್ಲಿ ಅವ್ರು ಏನು ಕಲಿತಾ ಇದ್ರಲ್ಲ ಕಪಿಲ್ ದೇವ್ ಅವರು, ಆ ಸ್ಕೂಲಲ್ಲಿ ಇದ್ದಂತಹ ಗೇಮ್ಗಳು ಯಾವುದಿತ್ತು ಆಟ ಆಡಲಿಕ್ಕೆ ನೋಡಿ. ದ ಗೇಮ್ಸ್ ಆಫರ್ಡ್ ಇನ್ ಕಪಿಲ್ಸ್ ಸ್ಕೂಲ್ ವರ್ ಬಾಸ್ಕೆಟ್ಬಾಲ್, ಟೇಬಲ್ ಟೆನ್ನಿಸ್ ಆ್ಯಂಡ್ ಹಾಕಿ. ಈ ಆಟಗಳನ್ನ ಆಡಿಸ್ತಾ ಇದ್ರು. ಇನ್ನು ನೆಕ್ಸ್ಟ್ ನೋಡ್ರಿ ಏನಿದೆ ಅಂತ ಕ್ವಶನು. ವಿಚ್ ಗೇಮ್ ವಾಸ್ ಕಪಿಲ್ ಫೇರ್ಲಿ ಗುಡ್ ಡ್ಯೂರಿಂಗ್ ಹಿಸ್ ಸ್ಕೂಲ್ ಡೇಸ್. ಅವರು ಕಪಿಲ್ ದೇವ್ ಅವರು ತಮ್ಮ ಶಾಲಾ ದಿನಗಳಲ್ಲಿ ಯಾವ ಒಂದು ಆಟದಲ್ಲಿ ತುಂಬ ಫೇರ್ಲಿ ಆಗಿ ಆಡ್ತಾಯಿದ್ರು, ತುಂಬ ಚೆನ್ನಾಗಿ ಅಂತ ಕೇಳ್ತಿದ್ದಾರೆ. ಕಪಿಲ್ ವಾಸ್ ಫೇರ್ಲಿ ಗುಡ್ ಆ್ಯಟ್ ಆಲ್ ಗೇಮ್ಸ್. ಎಲ್ಲ ಗೇಮ್ಗಳಲ್ಲಿ ಅವರು ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಎಕ್ಸ್ಪೆಕ್ಟೇಷನ್ಲಿ ಗುಡ್ ಆ್ಯಟ್ ಅಥ್ಲೆಟಿಕ್ಸ್ ಡ್ಯೂರಿಂಗ್ ಹಿಸ್ ಸ್ಕೂಲ್ ಡೇಸ್. ಅಥ್ಲೆಟಿಕ್ಸಲ್ಲಿ ಅವರು ತುಂಬ ಚೆನ್ನಾಗಿ ಆಡ್ತಾಯಿದ್ರು, ಎಲ್ಲ ಆಟಗಳಲ್ಲಿ ಆಡೋದಲ್ಲದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ದಟ್ ಈಸ್ ಅ ಡಿಸಿಷನ್ ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ದೆಮ್ ಫಾರ್ ಆ್ಯಸ್ ದೇ unconsciously introduced me to the game for which I was made. What was the decision? ಇಲ್ಲಿ ಕಪಿಲ್ ದೇವ್ ಅವರು ಬಿಗಿನಿಂಗ್ ಕ್ರಿಕೆಟ್ ಆಡ್ತಾ ಇರಲಿಲ್ಲ. ಓಕೆ, ಅವರು ಆಡ್ತಾ ಇದ್ದದ್ದು ಫುಟ್ಬಾಲಲ್ಲಿ ಇದ್ದಂತಹ ಇಂಟ್ರೆಸ್ಟ್ನ ಕ್ರಿಕೆಟಿಗೆ ತಗೊಂಡು ಬರಲಿಕ್ಕೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಡಿಸೈಡ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅವರು ಥ್ಯಾಂಕ್ಸ್ ಹೇಳ್ತಾರೆ ಕಪಿಲ್ ದೇವ್ ಅವರು. ನೀವು ಪಾಠ ಕೇಳಿರ್ತೀರಿ ಈಗಾಗಲೇ, ನಿಮಗೆ ಗೊತ್ತಿರುತ್ತೆ. ಓಕೆ, ಅವರು ಯಾತಕ್ಕೋಸ್ಕರ ಅವರು ಹೇಳ್ತಾರೆ, ಯಾವ ಡಿಸಿಷನ್ಗೆ ಅವರು ಗ್ರೇಟ್ಫುಲ್ ಆಗಿರಬೇಕು ಅಂತ ಹೇಳ್ತಾರೆ ನೋಡಿ. ಒಂದು ನಿಮಿಷ. ಓಕೆ ನೋಡಿ, ದ ಡಿಸಿಷನ್ ವಾಸ್ ಟು ಚೇಂಜ್ ಹಿಸ್ ಗೇಮ್ ಫ್ರಮ್ ಫುಟ್ಬಾಲ್ ಟು ಕ್ರಿಕೆಟ್. ಅವರ ಜೀವನವನ್ನೇ ಬದಲಾಯಿಸ್ತದು ಕ್ರಿಕೆಟ್ ಅನ್ನುವಂಥದ್ದು. ಫುಟ್ಬಾಲ್ ಆಡ್ತಾ ಇದ್ದರೆ ಅದರಲ್ಲಿ ಇಷ್ಟು ಸಾಧನೆ ಮಾಡ್ತಿದ್ರೋ ಇಲ್ಲೋ ಗೊತ್ತಿಲ್ಲ, ಬಟ್ ಯಾವಾಗ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಫುಟ್ಬಾಲ್ ಬೇಡ ನಾವು ಕ್ರಿಕೆಟ್ ಆಡೋಣ ಅಂತೇಳಿ ಅದರಲ್ಲಿ ಇಂಟ್ರೆಸ್ಟ್ ತೋರಿಸಿ ಅದರಲ್ಲಿ ಏನು ಮುಂದುವರಿತಾರಲ್ಲ, ಸೊ ಫ್ರೆಂಡ್ಸ್ ಎಲ್ಲ ಸೇರಿ ಅವ್ರಿಗೆ ಹೇಳ್ತಾರೆ ಬೇಡ ನಾವಿನ್ನು ಕ್ರಿಕೆಟ್ ಆಡೋಣ ಅಂತ. ಸೊ ಆ ಟರ್ನಿಂಗ್ ಪಾಯಿಂಟ್
ಇವ್ರ ಲೈಫಲ್ಲಿ ದೊಡ್ಡ ಟರ್ನಿಂಗನ್ನು ತಂದುಕೊಡುತ್ತೆ. ಈಗ ಕ್ರಿಕೆಟಲ್ಲಿ ಅದ್ಭುತವಾದ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಕಪಿಲ್ ದೇವ್ ಅವರು. ಅದಕ್ಕೆ ಹಾಗಾಗಿ ಆ ಡಿಸಿಷನ್ಗೆ ಅವತ್ತೇನು ಫ್ರೆಂಡ್ಸ್ ಎಲ್ಲ ಸೇರಿ ತಗೊಂಡಂಥ ನಿರ್ಧಾರ, ನಾನು ಅದಕ್ಕೆ ಕೃತಜ್ಞತೆ ಹೇಳ್ತೇನೆ, ನನಗೆ ಅದು ತುಂಬ ಒಳ್ಳೆಯದಾಗಿದೆ ಅದರಿಂದ ಅಂತ ಅವರಿಲ್ಲಿ ನೆನಪು ಮಾಡ್ತಾರೆ. ಬಟ್ ಇಟ್ ವಾಸ್ ಆಲ್ ವೆರಿಲಿ ಫನ್ ಟು ಸ್ಟಾರ್ಟ್ ವಿತ್. ಅವರೇನು ಬಿಗಿನಿಂಗ್ ಏನು ಎಲ್ಲರೂ ಸೇರಿ ಡಿಸೈಡ್ ಮಾಡಿದ್ರಲ್ಲ ಕ್ರಿಕೆಟ್ ಆಡಬೇಕು ಅಂತ, ಫುಟ್ಬಾಲ್ ಬೇಡ ಅಂತ, ಬಟ್ ಅದು ಜಸ್ಟ್ ಫನ್ ಆಗಿ ಆಟ ಆಡ್ತಾಯಿದ್ರು ಅವರು ಬಿಗಿನಿಂಗ್ ಎಲ್ಲರೂ ಫ್ರೆಂಡ್ಸ್ ಸೇರಿ. ಓಕೆ, ವಾಟ್ ಈಸ್ ಕಪಿಲ್ ಟಾಕಿಂಗ್ ಅಬೌಟ್? Do you think cricket remained merely fun for him forever? ಅವ್ರೇನು ಅವಾಗ ಜಸ್ಟ್ ಫನ್ ಅಂತ ಆಡ್ತಾ ಇದ್ರಲ್ಲ, ಲೈಫ್ ಲಾಂಗ್ ಅವ್ರಿಗದು ಒಂದು ತಮಾಷೆ ಆಟ ಆಗಿನೇ ಅಥವಾ ಟೈಮ್ ಪಾಸಿಗೋಸ್ಕರನೇ ಆಟ ಆಡೋಕ್ಕೆ ಶುರು ಮಾಡಿದ್ರು ಅವರು, ಹಾಗೆ ಆಡೋ ಹಾಗಾಯ್ತಾ ಅಂತ ಇಲ್ಲಿ ಕೇಳ್ತಿದ್ದಾರೆ. ನೋಡಿ, ಕಪಿಲ್ ಈಸ್ ಟಾಕಿಂಗ್ ಅಬೌಟ್ ದ ಬಿಗಿನಿಂಗ್ ಆಫ್ ಹೀಸ್ ಕ್ರಿಕೆಟ್ ಪ್ಲೇ. ಓಕೆ, ಸ್ಟಾರ್ಟಿಂಗ್ ಅವರು ಫನ್ ಆಗಿ ಒಂದು ತಮಾಷೆಗೋಸ್ಕರ ಆಡೋಕ್ಕೆ ಶುರು ಮಾಡಿದಂತಹ ಆಟ ಅವ್ರಿಗೆ ನೋಡಿ ಸ್ಟಾರ್ಟಿಂಗ್ ಏನೋ ತಮಾಷೆಯಾಗಿ ಆಡ್ತಾರೆ. ಸೊ ಆಮೇಲೆ ಬಿಗಿನಿಂಗ್ ಬರ್ತಾ ಬರ್ತಾ ಅವರಿಗದು ಹಂಗೆ ತಮಾಷೆಯಾಗಿ ಉಳಿಯಲ್ಲ. ಕ್ರಿಕೆಟ್ ಡಿಡ್ ನಾಟ್ ರಿಮೈನ್ ಮೆರಿಲಿ ಫನ್ ಫಾರ್ ಕಪಿಲ್. ಅವರಿಗೆ ಅದು ಕೊನೆಯವರೆಗೂ ತಮಾಷೆಯಾಗಿ ಆಟ ಉಳಿಯಲ್ಲ, ಸೀರಿಯಸ್ ಆಗಿ ಅದರಲ್ಲಿ ಸಾಧನೆಯನ್ನು ಅವರು ಮಾಡ್ತಾರೆ. ಓಕೆ, ಈಗ ನೆಕ್ಸ್ಟ್ ನೋಡಿ, ಇಲ್ಲಿಗೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗೀತು ಡಿಯರ್ ಸ್ಟೂಡೆಂಟ್ಸ್. ಈಗ ಪಾಠದಲ್ಲಿ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ, ಇಲ್ಲಿ ನೋಡ್ರಿ, ಪಾಠದಲ್ಲಿ ಅವರು ಪಾಠದ ಹಿಂದೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಥಿಂಕ್ ಅಬೌಟ್ ದ ಟೆಕ್ಸ್ಟ್. ಕಪಿಲ್ ನರೇಟ್ಸ್, C1 ಏನಿದೆ ನೋಡಿ, ಕಪಿಲ್ ನರೇಟ್ಸ್ ಆ್ಯನ್ ಇನ್ಸಿಡೆಂಟ್ ಫ್ರಮ್ ಹಿಸ್ ಚೈಲ್ಡ್ಹುಡ್. Some sentences related to his childhood life are given below. Working in phase groups, arrange them in the right order. ಅವರ ಬಾಲ್ಯ ಜೀವನದ ಒಂದಿಷ್ಟು ವಾಕ್ಯಗಳನ್ನು ಆ ಪ್ಯಾರಾಗ್ರಾಫನ್ನು ಇಲ್ಲಿ ಹಿಂದೆ ಮುಂದೆ ಮಾಡಿ ಕೊಟ್ಟಿದ್ದಾರೆ. ಅದನ್ನು ನೀವು ಸೀದಾ ಮಾಡಿ ಯಾವುದು ಫಸ್ಟ್ ಬರ್ತದೆ ಅಂತ ಬಿಗಿನಿಂಗ್ ಆರ್ಡರ್ ಪ್ರಕಾರ ನೀವು ಬರಿಬೇಕು. ನಾನು ಇಲ್ಲಿ ಹಾಕಿದ್ದೀನಿ 1ನೇ ಸೆಂಟೆನ್ಸು, ಆಮೇಲೆ ಇಲ್ಲಿ 8 ಸೆಂಟೆನ್ಸ್ಗಳಿದೆ. ಅದೆಲ್ಲನೂ ನಾನು ಇಲ್ಲಿ ನಂಬರ್ ಹಾಕಿ ಕ್ಲಿಯರಾಗಿ ಬರೆದಿದ್ದೀನಿ. ಅದನ್ನು ನೀವು ಅದೇ ಥರ 1 2 3 4 5 6 7 8 9 ಅಲ್ಲ 8ವರೆಗೂ ಚೆನ್ನಾಗಿ ಮಾಡಿ. ಇದನ್ನು ಬರೆದಿದ್ದೀನಿ ನಾನಿಲ್ಲಿ, ನೋಟ್ ಮಾಡಿಕೊಂಡು ನೀವು ಬರೀರಿ ಸೀದಾ. ಓಕೆ, ಇನ್ನು C2 ಏನಿದೆ ನೋಡಿ, ಸಿ ವೆದರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್ ಬರೀರಿ ಅಂತ ಹೇಳ್ತಿದ್ದಾರೆ. ಓಕೆ, ಇಲ್ಲಿ ನಾನು ಬರೆದಿದ್ದೀನಿ, ನೀವು ನೋಡ್ಕೊಂಡು ಬರೀರಿ. ಓಕೆ, ಚೆನ್ನಾಗಿ ನೋಟ್ಬುಕ್ದಲ್ಲಿ ಫೇರಲ್ಲಿ ನೋಟ್ ಮಾಡ್ಕೊಳ್ಳಿ. ಕಪಿಲ್ ವಾಸ್ ಬಾರ್ನ್ ಇಂಟು ಅ ಲಾರ್ಜ್ ಫ್ಯಾಮಿಲಿ. ಎಸ್, ಇಟ್ ಈಸ್ ಟ್ರೂ. T ಅಂದರೆ ಟ್ರೂ, F ಅಂದರೆ ಫಾಲ್ಸ್ ಅಂತ, ತಪ್ಪು ಅಂತ ಅರ್ಥ. ಹೌದು, ಕಪಿಲ್ ದೇವ್ ಅವರು ದೊಡ್ಡ ಕುಟುಂಬದಲ್ಲಿ, ತುಂಬು ಕುಟುಂಬದಲ್ಲಿ ಹುಟ್ಟಿದ್ರು. ಯಾಕೆ ನೀವು ಪಾಠದಲ್ಲೇ ನೋಡಿದ್ರೆ 6 ಜನ ಬ್ರದರ್ಸ್ ಜೊತೆ ಅವರು ಬೆಳೆದಿದ್ರು ಅಂತ, ಅಂದರೆ ತುಂಬು ಕುಟುಂಬದಲ್ಲಿ ಹುಟ್ಟಿದ್ರು. ಕಪಿಲ್ ಕೇಮ್ ಟು ನಾವ್ ಅಬೌಟ್ ದ ಡೇಟ್ ಆಫ್ ಹಿಸ್ ಬರ್ತ್ ಫ್ರಮ್ ಹಿಸ್ ಮದರ್. ತಪ್ಪು. ಕಪಿಲ್ ದೇವ್ ಅವ್ರಿಗೆ ಅವ್ರದ್ದು ಡೇಟ್ ಆಫ್ ಬರ್ತ್ ಅವ್ರ ತಾಯಿಯಿಂದ ತಿಳಿದಿತ್ತಾ? ಇಲ್ಲ, ಅವರ ಕಸಿನ್ನಿಂದ ತಿಳಿದಿತ್ತು. ದ ಲೇಡಿ ಹೂ ವಾಸ್ ಅ ನೈಬರ್ ಟು ಕಪಿಲ್ ಕೌಂಟೆಡ್ 92 ಪೊಮೊಗ್ರಾನೇಟ್ಸ್. Kapila counted 92 pomegranates on the tree in her garden because she was good at mathematics. No, ಇದು ತಪ್ಪು. ಅವರ ಪಕ್ಕದ ಮನೆ ಆಂಟಿ ಪ್ರತಿದಿನ 92 ಪೊಮೊಗ್ರಾನೇಟ್ಸ್ ಅದರಲ್ಲಿ ಇದೆ ಗಿಡದಲ್ಲಿ ಅಂತ ಎನಿಸ್ತಾ ಇದ್ರಲ್ಲ, ದಾಳಿಂಬ್ರೆ ಹಣ್ಣು, ಅವರು ಮ್ಯಾಥಮೆಟಿಕ್ಸಲ್ಲಿ ಎಕ್ಸ್ಪರ್ಟ್ ಇದ್ರಂತ ಎನಿಸ್ತಿದ್ರಾ? ಇಲ್ಲ, ತಪ್ಪಲ್ವಾ ಅದು? ಅವರು ಕಪಿಲ್ ದೇವ್ ಅವ್ರ ಫ್ರೆಂಡ್ಸು ಹಣ್ಣು ಕಿತ್ತು ತಿಂತಾರೆ ಅಂತ ಕೌಂಟ್ ಮಾಡ್ತಾಯಿದ್ರು ಅವರು. ನೆಕ್ಸ್ಟ್ ನೋಡ್ರಿ, ದ ಪೊಲೀಸ್ ಹಾರ್ಸ್ ಬಿಕೇಮ್ ಕಪಿಲ್ಸ್ ಪೆಟ್. ಹೌದು, ಅವರಿಗೆ ಪೊಲೀಸ್ ಕುದುರೆಗಳಂದ್ರೆ ಅವ್ರಿಗೆ ತುಂಬ ಇಷ್ಟ ಆಗಿತ್ತು ರೈಡಿಂಗ್ ಮಾಡೋದು ಅಲ್ವಾ? ನಿಜ. ಕಪಿಲ್ಸ್ ವಾಸ್ ಗುಡ್ ಆ್ಯಟ್ ಅಥ್ಲೆಟಿಕ್ಸ್ ಆ್ಯಂಡ್ ಡ್ರೀಮ್ಡ್ ಆಫ್ ಬಿಕಮಿಂಗ್ ಅ ಫುಟ್ಬಾಲರ್. ಎಸ್, ಅವರು ಒಬ್ಬ ಫುಟ್ಬಾಲರ್ ಆಗಬೇಕು ಅಂತ ಅಂದ್ಕೊಂಡಿದ್ರು, ಬಟ್ ಕ್ರಿಕೆಟರ್ ಆದರು. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ, C3 ಏನಿದೆ, ಇಮ್ಯಾಜಿನ್ ಯು ಆರ್ ನರೇಟಿಂಗ್ ಕಪಿಲ್ಸ್ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್ ಟು ಯುವರ್ ಫ್ರೆಂಡ್. ಹೌ ಕ್ಯಾನ್ ಯು ನರೇಟ್ ದೀಸ್? ಯು ಕ್ಯಾನ್ ಬಿಗಿನ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಲುಕ್ ಎವ್ರಿಬಡಿ,
ಇದನ್ನು ನಾನಿಲ್ಲಿ ಬರೆದಿದ್ದೀನಿ. ಇದರ ಸೇಮ್ ಇದನ್ನು ಓನ್ ಆಗಿ ನೀವು ಬರೀಬೇಕು. ಓಕೆ, ಒಂದು ನಿಮಿಷ ಇಲ್ಲಿ ನೋಡಿರಿ. C3ದು ನಾನು ಇಮ್ಯಾಜಿನ್ ಮಾಡಿ ನನಗೇನು ಅನಿಸ್ತದನೋ ನಾನು ಅದನ್ನು ಇಲ್ಲಿ ಬರೆದಿದ್ದೀನಿ. ನಿಮಗೆ ನೋಡಿ, ನೀವೇನು ಚೇಂಜ್ ಮಾಡಿ ಬರೆಯೋರಿದ್ರೆ ಬರಿಬೋದು ಡಿಯರ್ ಸ್ಟೂಡೆಂಟ್ಸ್, ಅಥವಾ ಇದೇ ಥರ ಬರೆದ್ರು ಬರ್ತದೆ. ನೋಡಿ, ಕಪಿಲ್ ವಾಸ್ ಅ ವೆರಿ ಆ್ಯಕ್ಟಿವ್ ಆ್ಯಂಡ್ ಟ್ಯಾಲೆಂಟೆಡ್ ಚೈಲ್ಡ್. ಅವರು ತುಂಬ ಅವರು ಏನಾಗಿದ್ದರು, ತುಂಬ ಟ್ಯಾಲೆಂಟೆಡ್ ಆಗಿದ್ದರು, ಹಾಗೆ ಆ್ಯಕ್ಟಿವ್ ಆಗಿದ್ದರು. He loved playing football and was good at athletics. He also enjoyed playing cricket with his friends. He was interested in sports from a young age and dreamed of becoming a great sportsman. His childhood experiences helped him develop his skills and confidence. Okay, ಇದರ ಅರ್ಥ ಏನಂತಂದರೆ, ಕಪಿಲ್ ದೇವ್ ಅವರು ಆ್ಯಕ್ಟಿವ್ ಆಗಿದ್ದರು, ಟ್ಯಾಲೆಂಟೆಡ್ ಆಗಿದ್ದರು, ಮತ್ತು ಲವ್ಡ್ ಪ್ಲೇಯಿಂಗ್ ಫುಟ್ಬಾಲ್ ಆ್ಯಂಡ್ ವಾಸ್ ಗುಡ್ ಆಟ್ ಅಥ್ಲೆಟಿಕ್ಸ್ ಆಟಗಳಲ್ಲಿ ಅವರು ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಆಟ ಆಡ್ತಾಯಿದ್ರು, ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಹೀ ಆಲ್ಸೋ ಎಂಜಾಯ್ಡ್ ಪ್ಲೇಯಿಂಗ್ ಕ್ರಿಕೆಟ್ ವಿತ್ ಹಿಸ್ ಫ್ರೆಂಡ್ಸ್. ಅವರು ಕ್ರಿಕೆಟನ್ನು ಫ್ರೆಂಡ್ಸ್ ಜೊತೆ ತುಂಬ ಖುಷಿಯಿಂದ ಪ್ರೀತಿಯಿಂದ ಆಡೋಕ್ಕೆ ಶುರು ಮಾಡಿದ್ರು. ಹಿ ವಾಸ್ ಇಂಟ್ರೆಸ್ಟೆಡ್ ಇನ್ ಸ್ಪೋರ್ಟ್ಸ್ ಫ್ರಮ್ ಅ ಯಂಗರ್ ಏಜ್. ಅವರು ತಮ್ಮ ಸಣ್ಣ ವಯಸ್ಸಿನಿಂದನೇ ಅವರಿಗೆ ಸ್ಪೋರ್ಟ್ಸಲ್ಲಿ ಆಟ ಆಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಡ್ರೀಮ್ಡ್ ಆಫ್ ಬಿಕಮಿಂಗ್ ಅ ಗ್ರೇಟ್ ಸ್ಪೋರ್ಟ್ಸ್ ಮ್ಯಾನ್. ಆ ಒಂದು ಕನಸೆ, ಆ ಒಂದು ಇಂಟ್ರೆಸ್ಟೇ ಅವರಿಗೆ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗೋ ಹಾಗೆ ಮಾಡ್ತು ಲೈಫಲ್ಲಿ. ಹಿಸ್ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್ ಹೆಲ್ಪ್ಡ್. ಅವರ ಬಾಲ್ಯ ಜೀವನದ ಅನುಭವಗಳು ಕೂಡ ಅವರಿಗೆ ಸಕಾರಾತ್ಮಕವಾಗಿಯೇ ಇತ್ತು, ಅವರ ಕನಸುಗಳು ನೆರವೇರಿತು. ಹಾಗಾಗಿ ಅವರಲ್ಲಿ ಸಾಕಷ್ಟು ಸ್ಕಿಲ್ಸ್ ಇತ್ತು, ಕಾನ್ಫಿಡೆನ್ಸ್ ಕೂಡ ಇತ್ತು ಆಟಗಳಲ್ಲಿ. ಓಕೆ, ನಾನು ಈ ಥರ ಬರೆದಿದ್ದೀನಿ. ನೀವು ಚೇಂಜ್ ಮಾಡಿ ಬರೆಯೋರಿದ್ರೂ ಕೂಡ ಬರಿಬೋದು. ಓಕೆ, ಇನ್ನು ಇಲ್ಲಿ ನೆಕ್ಸ್ಟ್ ನೋಡ್ರಿ, ವೊಕ್ಯಾಬುಲರಿ ಏನಿದೆ, ಸ್ಟಡಿ ದ ಫಾಲೋವಿಂಗ್ ಸೆಟ್ಸ್ ಆಫ್ ವರ್ಡ್ಸ್, ಪಿಕ್ ಔಟ್ ದ ಒನ್ ದ್ಯಾಟ್ ಡಸ್ ನಾಟ್ ಬಿಲಾಂಗ್ ಟು ದ ಸೆಟ್. ಇಲ್ಲಿ 4 ಶಬ್ದಗಳನ್ನ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಗುಂಪಿಗೆ ಸೇರದೇ ಇರುವಂತಹ ಶಬ್ದ ಇದೆ, ಅದನ್ನು ಆರಿಸಿ ತೆಗಿಬೇಕು. ಮತ್ತು ಸೇ ವೈ ಇಟ್ ಡಸಂಟ್ ಬಿಲಾಂಗ್, ಯಾಕೆ ಅದರಿಂದ ಅದನ್ನು ಬೇರ್ಪಡಿಸಿದ್ರಿ, ಆ 3 ಪದಗಳಿಗಿಂತ ಅದು ಒಂದು ಯಾಕೆ ಡಿಫ್ರೆಂಟ್ ಆಗಿದೆ ಅನ್ನೋದನ್ನು ಕಾರಣ ಕೂಡ ಬರೀಬೇಕು ಅಂತ ಅವ್ರು ಇಲ್ಲಿ ಹೇಳಿದ್ದಾರೆ. ಒಂದು ಬರೆದಿದ್ದಾರೆ, ಫುಟ್ಬಾಲ, ಅಥ್ಲೆಟಿಕ್ಸ್, ಬಾಸ್ಕೆಟ್ಬಾಲ್, ವಾಲಿಬಾಲ್. ಇಲ್ಲಿ ಅಥ್ಲೆಟಿಕ್ಸ್ ತೆಗೆದಿದ್ದಾರೆ. ಬಿಕಾಸ್ ದ ಅದರ್ 3 ಆರ್ ಆಲ್ ಬಾಲ್ ಗೇಮ್ಸ್. ಈ 3 ಫುಟ್ಬಾಲ, ಬಾಸ್ಕೆಟ್ಬಾಲ, ವಾಲಿಬಾಲ್ ಇದು ಚೆಂಡು ಯೂಸ್ ಮಾಡಿ ಆಟ ಆಡೋವಂತಹ ಗೇಮ್ಗಳು. ಅಥ್ಲೆಟಿಕ್ಸ್ ಹಾಗಲ್ಲ. ಓಕೆ, ಹಾಗಾಗಿ ಅದರ ರೀಸನ್ ಬರೀಬೇಕು. ಅದೇ ಥರ ಇದನ್ನು ಏನಿದೆಯಲ್ಲ 6 ಇವುಗಳನ್ನೂ ಕೂಡ ಅವ್ರು ಕೇಳಿದ್ದಾರೆ ಬರೀಬೇಕು ಅಂತ. ನೋಡಿ, ನಾನಿಲ್ಲಿ ಬರೆದಿದ್ದೀನಿ ನೀಟಾಗಿ. ಸೊ ಇದು ಒಂದೇದು ಅವ್ರು ಬರೆದಿದ್ದನ್ನು ಬರೆದಿದ್ದೀನಿ. ಅದೇ ಥರ ನೀವು ಇವುಗಳನ್ನೂ ಕೂಡ ಬರೀಬೇಕು. ಕೋಚರ್, ಲರ್ನರ್, ಕೋಚರ್, ಟ್ರೈನರ್. ನೋಡಿ, ಇಲ್ಲಿ ಲರ್ನರ್ ತೆಗಿಬೇಕು. ಯಾಕಂದರೆ ಕೋಚ, ಟೀಚರ್, ಟ್ರೈನರ್ ಇವ್ರು 3 ಕಲಿಸೋರು, ಲರ್ನರ್ ಕಲಿಯೋರು. ಹಾಗಾಗಿ ಇದನ್ನು ಈ ಥರ ಬರೀಬೇಕು. ಬಿಕಾಸ್ ದ ಅದರ್ ಆರ್ ಗೈಡಿಂಗ್ ದ ಲರ್ನರ್. ಓಕೆ, ಅಥವಾ ಟು ದ ಲರ್ನರ್ ಅಂತ ಕೂಡ ಬರಿಬೋದು. ಬಾಕ್ಸಿಂಗ್, ರನ್ನಿಂಗ್, ಜಂಪಿಂಗ್, ಥ್ರೋವಿಂಗ್. ಇಲ್ಲಿ ನೋಡ್ರಿ, ರನ್ನಿಂಗ್, ಜಂಪಿಂಗ್, ಥ್ರೋವಿಂಗ್. ಓಕೆ, ಸೊ ಇಲ್ಲಿ ಬಾಕ್ಸಿಂಗ್ ಇದೆ. ಬಾಕ್ಸಿಂಗ್ ಯಾಕಂತಂದರೆ ಈ 3 ಮಿಕ್ಕಿದ್ದು ಔಟ್ಡೋರ್ ಗೇಮ್ಸ್. ರನ್ನಿಂಗ್, ಜಂಪಿಂಗ್, ಥ್ರೋವಿಂಗ್ ಇದು ಹೊರಗಡೆ ಆಡುವಂತಹ ಆಟಗಳು ಗ್ರೌಂಡಲ್ಲಿ. ಬಟ್ ಬಾಕ್ಸಿಂಗ್ ಒಂದು ರೂಮ್ ಟೈಪ್ ಇರುತ್ತೆ, ಒಂದು ಕ್ಲಬ್ ಟೈಪ್ ಇರ್ತದೆ, ಅಲ್ಲಿ ಆಡ್ತಾರೆ. ಅದು ಒಳಗಡೆ ಆಡುವಂತಹ ಆಟ. ಈ 3 ಹೊರಗಡೆ ಆಡುವಂತಹ ಆಟಗಳು. ಇನ್ನು ನೋಡ್ರಿ, ಸ್ಟೆಮಿನಾ, ಸ್ಪೀಡ್, ಸ್ಕಿಲ್, ಸ್ಪೋರ್ಟ್ಸ್. ಇಲ್ಲಿ ಸ್ಪೋರ್ಟ್ಸ್ ತೆಗಿಬೇಕು. ಬಿಕಾಸ್ ದ ಅದರ್ 3 ಆರ್ ರಿಕ್ವೈರ್ಮೆಂಟ್ಸ್ ಫಾರ್ ಸ್ಪೋರ್ಟ್ಸ್. ಓಕೆ, ಸೊ ಈ ಥರ. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ ಏನಿದೆ ಅಂತ. ಲಾಸ್ಟ್ ಒನ್ ಈಸ್ ವಿಕ್ಟರಿ, ಸಕ್ಸಸ್, ಆಮೇಲೆ ಡಿಫೀಟ್, ವಿನ್. ಇಲ್ಲಿ ಡಿಫೀಟ್ ತೆಗಿಬೇಕು. ಬಿಕಾಸ್ ದ ಅದರ್ 3 ಆರ್ ಸೇಮ್ ಮೀನಿಂಗ್ ಆಫ್ ವಿನ್. ಓಕೆ, ಇನ್ನು ನೆಕ್ಸ್ಟ್ ಮೆಡಲ್, ಶೀಲ್ಡ್, ಕಪ್, ಕಾಂಪಿಟೇಷನ್. ಇಲ್ಲಿ ಕಾಂಪಿಟೇಷನ್ ತೆಗಿಬೇಕು. ಬಿಕಾಸ್ ದ ಅದರ್ 3 ಆರ್ ಅವಾರ್ಡ್ಸ್. 3 ಇದು ಪ್ರಶಸ್ತಿಗಳಾದರೆ ಕಾಂಪಿಟೇಷನ್ ಅನ್ನೋದು ಸ್ಪರ್ಧೆ ಆಗುತ್ತೆ. ಓಕೆ, ಐ ಹೋಪ್ ಸೊ ನಿಮ್ಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಇಲ್ಲಿಗೆ ಈ ಪಾಠದೆಲ್ಲ ಪ್ರಶ್ನೋತ್ತರಗಳು, ಬಿಟ್ಟ ಸ್ಥಳಗಳೆಲ್ಲ
ಮುಗೀತಾ? ಇಲ್ಲ, ಅದು ಮುಗೀತು. ಇಲ್ಲಿ ಇನ್ನೊಂದು ಇದೆ. ಓಕೆ, ನೋಡಿ ಏನಿದೆ ಇಲ್ಲಿ ಹಿಂದೆ ಪೇಜ್ ನಂಬರ್ 54 ಒಂದಿಷ್ಟು ಬಿಟ್ಟ ಸ್ಥಳಗಳನ್ನ ಕೊಟ್ಟಿದ್ದಾರೆ. ಓಕೆ, ಎಲ್ಲನೂ ಎಕ್ಸ್ಪ್ಲನೇಷನ್ ಮಾಡಿ ಹೇಳ್ತಾ ಹೋದರೆ ತುಂಬ ಲೆಂದಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಬರೆದಿದ್ದೀನಿ ನಾನು. ಓಕೆ, ಮಂಚೋ, ಲ್ಯಾಬ್ಡ, ಸಿಪ್ಪಿಂಗ, ಡ್ರಿಂಕ, ಚೀವ. ಅಂದರೆ ಒಂದು ವಾಕ್ಯದಲ್ಲಿ ಹೇಳುವಂತಹ ಪದವನ್ನು ಒಂದೇ ಒಂದು ಅರ್ಥದಲ್ಲಿ ಹೇಳುವಂತಹ ಪದ. ಓಕೆ, ಇದು ಗ್ರಾಮರ್ ರಿಲೇಟೆಡ್ ಆಗಿ ಬರ್ತಕ್ಕಂಥದ್ದು. ಒಂದು ದೊಡ್ಡ ವಾಕ್ಯದಲ್ಲಿ ಹೇಳುವಂತಹ ಅರ್ಥವನ್ನು ಒಂದೇ ಒಂದು ವಾಕ್ಯ, ಫಾರ್ ಎಕ್ಸಾಂಪಲ್ ಈಗ ಕನ್ನಡದಲ್ಲಿ ನಿಮಗೆ ಹೇಳೋದಾದರೆ, 3 ಕಣ್ಣುಳ್ಳವನು ಯಾರು, ಅವನು ಮುಕ್ಕನ್ನ. ಮುಕ್ಕನ್ನ ಶಾರ್ಟ್ ಆಗಿ 3 ಕಣ್ಣುಳ್ಳವನು ಅಂತ ಇಷ್ಟು ದೊಡ್ಡದಾಗಿ ಹೇಳೋ ಬದಲಿ ಮುಕ್ಕನ್ನ ಅಂದರೆ ಅರ್ಥ ಆಗಿಬಿಡುತ್ತೆ 3 ಕಣ್ಣಿರೋನು ಅಂತ. ಓಕೆ, ಸೊ ಈ ಥರ ಪದಗಳನ್ನು ಈಗ ಬರೆಯೋದು ಇಲ್ಲಿ. ಓಕೆ, ನಾನಿಲ್ಲಿ ಬರೆದಿದ್ದೀನಿ, ನೀಟಾಗಿ ಕಾಣಿಸ್ತದೆ ಅಂತ ಭಾವಿಸ್ತೀನಿ. ಓಕೆ, ನೀಟಾಗಿ ಬರ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಇವುಗಳನ್ನ ಗ್ರಾಮರ್ ಹೇಳುವಾಗ ನಾನು ಖಂಡಿತ ಇದರ ರಿಲೇಟೆಡ್ ನಿಮಗೆ ಒಂದು 50ರಿಂದ 70ರವರೆಗೂ ಸೆಂಟೆನ್ಸ್ಗಳನ್ನ ಮಾಡಿ ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನವನ್ನು ನಾನು ಮಾಡ್ತೇನೆ. ಓಕೆ ಓಕೆ ಡಿಯರ್ ಸ್ಟೂಡೆಂಟ್ಸ್, ಆ್ಯಂಡ್ ಇದಿಷ್ಟು ನೀಟಾಗಿ ಬರ್ಕೊಳ್ಳಿ. ಆಮೇಲೆ ಇಲ್ಲಿ ಪೇಜ್ ನಂಬರ್ 55ರಲ್ಲಿ ಏನಿದೆ, ಇಲ್ಲಿ ಕ್ರಿಕೆಟ್ ಗ್ರೌಂಡ್ ಕೊಟ್ಟಿದ್ದಾರೆ. ನಿಮಗೆ ಚಿತ್ರ ಕಾಣಿಸ್ತದೆ ಆ ಪುಸ್ತಕದಲ್ಲಿ. ಈ ಕ್ರಿಕೆಟ್ ಗ್ರೌಂಡನ್ನು ನೀಟಾಗಿ ನೀವು ಡ್ರಾಯಿಂಗ್ ಮಾಡಿ ಇದರಲ್ಲಿ ಹೇಳಿ ನೋಟ್ಬುಕ್ದಲ್ಲಿ ಮಾಡಿಬಿಟ್ಟು ಇಲ್ಲಿ ಏನದು ಮೇಲೆ ಅವುಗಳಿಗೆ ರಿಲೇಟೆಡ್ ಹೆಸರುಗಳನ್ನ ಕೊಟ್ಟಿದ್ದಾರೆ. ಓಕೆ, ಈ ಹೆಸರುಗಳು ಇಲ್ಲೇನು ಚೌಕ್ ಬಾಕ್ಸ್ ಕೊಟ್ಟಾರಲ್ಲ, ಯಾವುದಕ್ಕೆ ಏನಂತಾರೆ ಈ ಕ್ರಿಕೆಟ್ ಗ್ರೌಂಡದ, ಅವ್ರು ಎಲ್ಲೆಲ್ಲಿ ಬಾಕ್ಸ್ ಕೊಟ್ಟಿದ್ದಾರೆ ಮಾರ್ಕ್ ಮಾಡಿ ಅಲ್ಲಿ ಅದನ್ನು ತುಂಬಬೇಕು. ಯಾವ ಒಂದು ಜಾಗಕ್ಕೆ ಏನು ಹೆಸರು ಕರೀತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ರಿಲೇಟೆಡ್ ನಾನು ನಿಮಗೊಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳೋದಾತಂತಂದರೆ, ಇದು ನಿಮಗೆ ಖಂಡಿತ ಇದನ್ನು ಸ್ವಲ್ಪ ಡೀಪಾಗಿ, ದ್ಯಾಟ್ ಮೀನ್ಸ್ ಇಂಟ್ರೆಸ್ಟ್ ಕೊಟ್ಟು, ಓಕೆ, ನಾಟ್ ತೀರ ಡೀಪ್ ಅಂತಲ್ಲ, ಇಂಟ್ರೆಸ್ಟ್ ಕೊಟ್ಟು ನೆನ್ಪಿಟ್ಕೊಳ್ಳಿ. ಯಾಕಂತಂದರೆ ಇಫ್ ಯು ವಾಂಟ್ ಟು ಬಿಕಮ್, if you have any dream about the government jobs, if you want to become a government worker in your future life, it will help you for your coming exams, for the competitive exams. ಯಾಕಂದರೆ ಲಾಸ್ಟ್ HSTR ಪರೀಕ್ಷೆಯಲ್ಲಿ ಸಂತೋಷ್ ಅನ್ನುವಂತಹ ಹೆಸರು ಯಾವ ಆಟಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರು. ಸಂತೋಷ್ ಅನ್ನುವಂತಹ ಹೆಸರು ಈ ಕೆಳಗಿನವುಗಳಲ್ಲಿ ಯಾವ ಆಟಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರು. ಹಾಗಾಗಿ ಪ್ರತಿಯೊಂದು ಸ್ಪೋರ್ಟ್ಸ್ಗೆ, ಓಕೆ, ನಾಟ್ ಓನ್ಲಿ ಕ್ರಿಕೆಟ್, ನಾಟ್ ಓನ್ಲಿ ಫುಟ್ಬಾಲ್, ನಾಟ್ ಓನ್ಲಿ ಥ್ರೋಬಾಲ್, ವಾಲಿಬಾಲ್, ಜಂಪಿಂಗ್, ಹೈ ಜಂಪ್, ಲಾಂಗ್ ಜಂಪ್, ಆರ್ ಕ್ರಿಕೆಟ್, ಆರ್ ಎನಿ ಔಟ್ಡೋರ್ ಇಂಡೋರ್ ಗೇಮ್ಸ್, ಓಕೆ, ಅವುಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಹೆಸರುಗಳನ್ನ ನೀವು ನೆನಪಿಟ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್. ಗೌರ್ಮೆಂಟ್ ನೌಕರಿಗಳಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ನೋಡಿ, HSTR ಎಕ್ಸಾಮಲ್ಲಿ ಲಾಸ್ಟ್ ಟೈಮಲ್ಲಿ ಕೇಳಿದರು. ಹಾಗಾಗಿ ಈಗ ಇದನ್ನು ಸ್ವಲ್ಪ ನೀಟಾಗಿ ನೋಡಿಕೊಂಡು, ನಾಲೆಜ್ ಪರ್ಪಸ್ಸು ಬೇಕಲ್ವ ನಿಮಗೆ. ಕ್ರಿಕೆಟ್ ಇಂಟ್ರೆಸ್ಟ್ ಕೊಟ್ಟು ನೋಡ್ತೀರಾ ಅಂದಮೇಲೆ ಕ್ರಿಕೆಟ್ ಗ್ರೌಂಡು ಯಾವ ಥರ ಇರುತ್ತೆ, ಅದು ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸಿಗೆ ಏನೇನು ಅದಕ್ಕೆ ಹೆಸರಿದೆ ಅಂತ ತಿಳ್ಕೊಳ್ಳಿ. ಓಕೆ, ಇಂಟ್ರೆಸ್ಟೆಡ್. ಓಕೆ, ನೀಟಾಗಿ ಇದನ್ನು ಬರೀರಿ. ನಿಮಗೆ ಒಂದು ವೇಳೆ ಇಲ್ಲ ನಮಗಿದು ನೀವು ಬರೆದು ಕೊಡಿ ಮೇಡಮ್, ಇದು ಯಾವುದ್ಯಾವುದಕ್ಕೆ ಏನೇನು ಅಂತಾರೆ, ಇಲ್ಲಿರೋ ಹೆಸರುಗಳನ್ನ ಯಾವ ಥರ ಇಲ್ಲಿ ಫಿಲ್ ಮಾಡಬೇಕು, ಎಲ್ಲಿ ಯಾವುದನ್ನು ತುಂಬಬೇಕು ಅಂತ ನಿಮಗೆ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೇನೆ. ಓಕೆ, ಇಲ್ಲಿಗೆ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು, ವೊಕ್ಯಾಬ್ಯುಲರಿ ಎಲ್ಲ ಮುಗೀತು. ಓಕೆ, ಐ ಹೋಪ್ ಸೊ ಈ ವಿಡಿಯೋ ನಿಮಗೆ ಖಂಡಿತ ತುಂಬ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೀವೇನಾರು ವಿಸಿಟ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ 1ನೇಯಿಂದ 10th ನಾನು ಎಲ್ಲ ಕ್ಲಾಸಸ್ಗಳನ್ನ ಮಾಡ್ತಾ ಇರ್ತೇನೆ. ಹಾಗೆ ಗೌರ್ಮೆಂಟ್ ನೌಕರಿಗೂ ರಿಲೇಟೆಡ್ ಆಗಿ ನಿಮಗೆ ಹೆಲ್ಪ್ ಆಗುವಂತಹ ನೋಟ್ಸ್ಗಳನ್ನು ಕೂಡ ನಾನು ಮಾಡ್ತಾ ಇರ್ತೇನೆ. ಓಕೆ, ಕಾಲೇಜ್ ವಿದ್ಯಾರ್ಥಿಗಳಿಗೆ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಎಲ್ಲ ನೋಟ್ಸ್ಗಳು ನಿಮಗೆ ಬಂದು ತಲುಪತ್ತೆ, ಒಂದು ಮಿಸ್ ಆಗಲ್ಲ ಅಂತ ಹೇಳ್ತಾ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಸಹಾಯ ಆಗಲಿ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ವಾಚಿಂಗ್ ದಿಸ್ ಚಾನಲ್. ವಿಶ್ವಮೈತ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ valuable supporting to me and watching this video. See you in the next video. Take care of yourself and study regularly. Thank you.